ಆದರೆ ಒಂದು ಪ್ರಶ್ನೆ ಏನು ಮೂಡುತ್ತೆ ಅಂದರೆ, ಈಗ ನೋಡಿ, ಯಾರೋ ಇವತ್ತು ನಮ್ಮಲ್ಲಿ ಏನಾಯಿತು, ಒಂದು ಹಂತದಲ್ಲಿ ಒಂದು ಅವಿಭಕ್ತ ಕುಟುಂಬಗಳು ಮನೆಯಲ್ಲಿ ಅವ್ರದ್ದೇ ಆದಂಥ ಒಂದು ರಿಚುವಲ್ಸು ಅಥವಾ ಸಾಮೂಹಿಕವಾಗಿ ನಡೆಯುವಂಥ ಕಾರ್ಯಕ್ರಮಗಳು, ಒಂದು ಆಧ್ಯಾತ್ಮಿಕವಾಗಿರ್ಬೋದು ಅಥವಾ ಒಂದು ಸಾಮಾಜಿಕವಾಗಿರ್ಬೋದು, ಮಕ್ಕಳಿಗೆ ಅಥವಾ ಮನೆಯಲ್ಲಿರುವಂಥವ್ರು ಒಂದು ಸಂಸ್ಕಾರ ಕೊಡ್ತಾ ಬರ್ತು. ಒಂದು ಹಂತಕ್ಕೆ ಬಂದಾಗ ಇವೆಲ್ಲ ಸುಳ್ಳು, ಮಾಡರ್ನ್ ಎಜುಕೇಷನ್ ಅಂತ ಬಂತು. ಈಗ ಮತ್ತೆ ಎಷ್ಟೋ ಯುವ ಪೀಳಿಗೆಗಳಲ್ಲಿ ಆಧ್ಯಾತ್ಮದ ಬಗ್ಗೆ ಆಸಕ್ತಿ ಮೂಡೋದಕ್ಕೆ ಶುರು ಆಗ್ತಾ ಇದೆ. ಆದರೆ ಹಂಗೆ ಮೂಡುವಂಥ ಪ್ರಶ್ನೆ ಅಂದರೆ, ಮೊದಲನೇದಾಗಿ ನಾನು ಯಾವ ಮಾರ್ಗಕ್ಕೆ ಹೋಗಬೇಕು? ಈಗ ನೋಡಿ, ಒಂದು ಕಡೆ ಹೇಳ್ತಾರೆ ವೈದಿಕ ಮಾರ್ಗಕ್ಕೆ ಹೋಗಬೇಕು, ಇನ್ನೊಂದು ಕಡೆ ಹೇಳ್ತಾರೆ ಇಲ್ಲ ನಾಮೋಪದೇಶ ತಗೋ, ನಾಮಸ್ಮರಣೆಯನ್ನು ಮಾಡಬೇಕು, ನಾಮಸ್ಮರಣೆ ಮೂಲಕವಾಗಿ ನೀನು ಅಂದ್ಕೊಂಡಿದ್ದನ್ನು ಸಾಧಿಸ್ಬೋದು. ಇನ್ನೊಂದು ಕಡೆ ತಂತ್ರ ಬರುತ್ತೆ, ಮತ್ತೊಂದು ಕಡೆ ಹೋಗ್ತಾ ಇದ್ದರೆ ಇಲ್ಲಿ ಶ್ರೀವಿದ್ಯೆ ಬರುತ್ತೆ, ಇನ್ನೊಂದು ಕಡೆ ನಾವು ನೋಡ್ತೀವಿ ಪಂಚಮಕಾರಗಳಿದ್ದಾವೆ. ಎಲ್ಲಿ ಈ ಒಂದು ಕಡೆ ನೋಡಿದರೆ ಪಂಚಮಕಾರಗಳು ಬೇಡ, ಅದರಲ್ಲೂ 4 ಮಕಾರಗಳು ಪ್ರಮುಖವಾಗಿ: ಮಂತ್ರ, ಮಾನಿನಿ, ಮಾಂಸ, ಮೀನ, ಮೈಥುನ. ಅವುಗಳನ್ನು ತ್ಯಜಿಸಿ ಹೋಗುವಂಥದ್ದು ಒಂದು ಕಡೆ, ಇಲ್ಲ ಅವನ್ನೆಲ್ಲ ಒಳಗೊಂಡು ಇನ್ನೊಂದು ಕಡೆ ಶಕ್ತಿಯನ್ನು ಪ್ರಾಪ್ತಿ ಮಾಡೋವಂಥದ್ದು ಒಂದು ಕಡೆ. ಹೀಗೆ ಕನ್ಫ್ಯೂಷನ್, ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ, ಎಲ್ಲದರ ಮಧ್ಯದಲ್ಲಿ ನನ್ನ ಮಾರ್ಗ ಯಾವುದು, ನಾನು ಎಲ್ಲಿಗೆ ಹೋಗಬೇಕು ಅನ್ನುವಂಥ ಪ್ರಶ್ನೆ ಸಾಕಷ್ಟು ಜನರಿಗೆ ಕನ್ಫ್ಯೂಷನನ್ನು ಉಂಟು ಮಾಡುತ್ತೆ ಅಂತೇಳಿ. ಅದು ದುರುಪಯೋಗನೂ ಕೆಲವೊಬ್ರು ಮಾಡ್ಕೋಬೋದು ಅಂತ ಹೇಳಿ. ಹೇಗೆ ಅಲ್ಲ, ಯಾವುದನ್ನು ಹುಡುಕಬೇಕು? ಕನ್ಫ್ಯೂಷನ್ ಏನು ಗೊತ್ತು ಸರ್, ಕನ್ಫ್ಯೂಷನ್ ವಾಟ್ಸಪ್ ಯೂನಿವರ್ಸಿಟಿಯಿಂದ ಆಗಿರುವಂಥ. ಓಕೆ, ಸೊ ಕನ್ಫ್ಯೂಷನ್ ಏನಂತ ಹೇಳಿದರೆ, ಕನ್ಫ್ಯೂಷನ್ ಏನಿಲ್ಲ ಅದರಲ್ಲಿ. ವಿಷಯ ಏನಪ್ಪ ಅಂತ ಹೇಳಿದರೆ, ನೀವು ನೋಡಿ, ಕ್ಲಾರಿಟಿ ಬೇಕು ನಮಗೆ ಮೈಂಡಲ್ಲಿ. ನೀವು ಒಬ್ಬೊಬ್ಬರು ಹೇಳಿದ್ದನ್ನು ಮಾಡ್ತಾ 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 ಹೋದರೆ ಎಲ್ಲೂ ಮುಟ್ಲಿಕ್ಕೆ ಆಗೋದಿಲ್ಲ. ನೀವೊಂದು ಬಸ್ ಸ್ಟ್ಯಾಂಡಲ್ಲಿ ಅಥವಾ ಒಂದು ಏರ್ಪೋರ್ಟಲ್ಲಿ ನೀವು ನಿಂತ್ಕೊಂಡು, ಏರ್ಪೋರ್ಟಲ್ಲಿ ಆಗೋದಿಲ್ಲ, ಬಸ್ ಸ್ಟ್ಯಾಂಡಲ್ಲಿ ಒಂದು ನಿಂತ್ಕೊಂಡು, ಅಲ್ಲಿ ಮಂಗಳೂರಿಗೆ ಹೋಗೋ ಬಸ್ ಇರ್ತದೆ, ಕಾಸರಗೋಡಿಗೆ ಹೋಗೋ ಬಸ್ ಇರ್ತದೆ, ಬೆಂಗಳೂರಿಗೆ ಹೋಗೋ ಬಸ್ ಇರ್ತದೆ, ಮೈಸೂರಿಗೆ ಹೋಗೋ ಬಸ್, ಎಲ್ಲ ಬಸ್ಸಿಗೆ ಹತ್ತುವುದು ಇಳಿದು ಮಾಡ್ತಿದ್ರೆ ಬಸ್ ಸ್ಟ್ಯಾಂಡಲ್ಲಿ ಇರ್ತೀರಿ. ಯಾವುದಾದ್ರೂ ಒಂದು ಬಸ್ಸಿಗೆ ಹತ್ತಿ ನೀವು ಅದರಲ್ಲಿ ಕೂತ್ರೆ ಮಾತ್ರ ಹೋಗ್ಲಿಕ್ಕೆ ಆಗೋದು ನಿಮಗೆ ಬೇಕಾದಾಗಲಿ. ಸೊ ನನಗೆ ಏನು, ನನ್ನದು ಸ್ವಭಾವ ಯಾವುದು, ಅದರ ಮೇಲೆ ಡಿಸೈಡ್ ಆಗುವಂಥದ್ದು. ತಾಮಸಿಕ, ರಾಜಸಿಕ ಮತ್ತು ಸಾತ್ವಿಕ ರೀತಿಯ ಸಾಧನೆಗಳಿದೆ. ನಿಮಗೆ ಯಾವ ಸೂಟ್ ಆಗ್ತದೆ. ನಾವೇನು ಮಾಡ್ತೇವೆ ಗೊತ್ತು, ಸರಿಯಾಗಿ ನಾನ್ ವೆಜ್ ಎಲ್ಲ ತಿಂತಿರ್ತೇವೆ, ದೇವಸ್ಥಾನಕ್ಕೆ ಹೋಗೋ ನಾನ್ ವೆಜ್ ತಿನ್ನಬಾರ್ದು ಅಂತ ಹೇಳ್ತೇವೆ. ಹಾಗೆಲ್ಲ ಸಾತ್ವಿಕ ದೇವತೆಗಳು ಬೇರೆ, ರಾಜಸಿಕ ದೇವತೆಗಳು ಬೇರೆ, ತಾಮಸಿಕ ದೇವತೆಗಳು ಬೇರೆ. ನೀವು ಕುಡಿತೀರಾ, ತಿಂತೀರಾ, ಓಕೆ, ಏನು ತಪ್ಪಿಲ್ಲ, ನಿಮ್ಮ ಸ್ವಭಾವ ಅದು. ಓಕೆ, ಸೊ ಕುಡಿತೀರಿ, ತಿಂತೀರಾ ಅಂತ ಹೇಳಿದ್ರೆ ಕುಡಿಯುವ ತಿನ್ನುವ ದೇವತೆಗಳಿದೆ, ತಾಮಸ ದೇವತೆಗಳು. ಓಕೆ, ಸೊ ನೀವು ಅವುಗಳನ್ನು ಮಾಡಬೇಕು. ಇಲ್ಲ ನಾನು ಮಸಾಲ ತಿಂತೇನೆ, ಅದು ತಿಂತೇನೆ, ಆ್ಯಕ್ಟಿವ್, ನಾನು ಬಿಸ್ನೆಸ್ ಮಾಡ್ತೇನೆ, ಎಲ್ಲ ನೀವು ಹೊರಗೆ ಎಲ್ಲ ಮಾಡ್ತಾ ಇದ್ದೀರಿ, ಓಕೆ, ಅಂಥವರಿಗೆ ರಾಜಸ ದೇವತೆಗಳಿದೆ. ಭೈರವ ಆಗಲಿ, ಕಾಳಿ ಆಗಲಿ, ಇದೆಲ್ಲ ರಾಜಸ ದೇವತೆಗಳು. ಓಕೆ, ಇಲ್ಲ ನೀವು ತುಂಬ ಶಾಕಾಹಾರಿಗಳು, ನಿಮಗೆ ಕೋಪ ಬರೋದಿಲ್ಲ, ನೀವು ತುಂಬ ಶಾಂತವಾಗಿರ್ತೀರಿ, ನೀವು ಇಂಥವರಾದರೆ ನೀವು ರಾಮ, ಕೃಷ್ಣ, ಇಂಥದ್ದೆಲ್ಲ ದೇವತೆಗಳನ್ನು. ನಮಗೆ ಏನಾಗಿ ಎಲ್ಲ ಕನ್ಫ್ಯೂಷನ್ ಆಗಿ, ನಮ್ಮಲ್ಲಿ ಲಕ್ಷಾಂತರ ದೇವರುಗಳನ್ನು ಮಾಡಿದ್ದು ಯಾಕೆ ಅಂತ ಹೇಳಿದರೆ ಅವರವರ ಸ್ವಭಾವಕ್ಕೆ. ಯಾಕೆ ನಮಗೆಲ್ಲ ಸಮಸ್ಯೆ ಬರ್ತದೆ ಅಂತ ಪ್ರಶ್ನೆ ಬಂದಾಗ ಕೃಷ್ಣ ಕೇಳ್ತಾನೆ ಅರ್ಜುನನ ಹತ್ರ. ಆಗ ಕೃಷ್ಣ ಹೇಳ್ತಾನೆ, ಪುರುಷ ಪ್ರಕೃತಿ ಸ್ತೋಯಿ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್ ಕಾರಣಂ ಗುಣ ಸಂಗೋಶ್ಚ ಸದಸದ್ಯೋನಿ ಜನ್ಮಸು. ನೀನು ಯಾವ ಗುಣಗಳ ಸಂಘ ಮಾಡ್ತೀಯ ಅದರಿಂದ ನಿನಗೆ ಕಷ್ಟ ಸುಖಗಳು ಬರುವುದು. ಮೂಲದಲ್ಲಿ ಕೃತಯುಗ ಅಂತ ಹೇಳ್ತೇವೆ, ಮೂಲದಲ್ಲಿ ಎಲ್ಲ ಶುದ್ಧ ಚೈತನ್ಯವೇ, ಎಲ್ಲ ಪರಮಾತ್ಮ ತತ್ವವೇ, ಎಲ್ಲ ದೇವರು. ಅದಕ್ಕೆ ಮಗುವಿಗೆ ಹೇಳೋದು ದೇವರ ಥರ ಅಂತ, ಯಾಕೆಂದರೆ ಮಗು ಶುದ್ಧವಾಗಿರ್ತದೆ. ಓಕೆ, ಅದರ ನಂತರ ನಮ್ಮ ಆಸೆ ಯಾವುದರ ಮೇಲೆ ಹೋಗ್ತದ? ಈಗ ನೋಡಿ, ನೀವು ದುಡಿದು ಕೆಲಸ ನಿಮ್ಮದು ಅಂತ ಹೇಳ್ತಿಲ್ಲ, ನಾನೊಂದು ಕ್ಯಾಶುವಲ್ ಆಗಿ ಹೇಳೋದು. ಒಂದು ನಿಯತ್ತಲ್ಲಿ ದುಡಿಯುವವನಿಗೆ ಹಾಗೆ ಎಷ್ಟು ಬೇಗ ದುಡಿಬೋದು, ಅದು ಬೇರೆ ವಿಷಯ. ಒಂದು ನಾರ್ಮಲ್ ಮನುಷ್ಯನಿಗೆ, ನಿಜ ನಿಯತ್ತಾಗಿ ದುಡಿಯುವವನಿಗೆ ಒಂದು ತಿಂಗಳಿಗೆ ಒಂದು 50,000 ದುಡಿಬೋದು, ಹೌದಲ್ವಾ? ಹಾಂ, ಅದೇ ಒಂದು ಯಾರ್ದಾದ್ರೂ ಕರಿಮನಿಯನ್ನು ಇದನ್ನು ತೆಗೆದರೆ ಒಂದೇ ದಿನದಲ್ಲಿ 50,000 ಸಿಗೋದಿಲ್ವಾ? ಒಂದು ತಿಂಗಳಿಗೆ ಒಂದು 4 ಕರಿಮನಿ ತೆಗೆದರೆ ಎಷ್ಟಾಗ್ತದೆ? 2 ಲಕ್ಷ ಆಗಲಿಲ್ವಾ? ಸೊ ಅದು ಸುಲಭದ ದಾರಿ, ಇದು ಕಷ್ಟದ ದಾರಿ, ಹೌದಲ್ವಾ? ಸೊ ಅದೇ ರೀತಿ ನಮಗೆ ಮಲಗುವುದು ಅಂತ ಹೇಳಿದರೆ ನೋಡಿ, ಕತ್ತಲೆ ಶಾಶ್ವತ, ಬೆಳಕು ನಾವು ಹಚ್ಚಬೇಕು. ಕತ್ತಲೆ ಅಂತ ಹೇಳಿದರೆ, ಈಗ ನೀವು ಬೆಳಕು ಹಚ್ಚದಿದ್ರೆ ಕತ್ತಲೆ ನ್ಯಾಚುರಲ್. ಅದೇ ನೀವು ಒಂದು ಬೆಳೆ ಬೆಳೆಬೇಕಾದ್ರೆ ನೀವು ಕಷ್ಟಪಡಬೇಕು. ನೀವು ಬೆಳೆ ತೆಗೆದು ಬಿಟ್ಟುಬಿಟ್ರೆ ಕಳೆ ತನ್ನಷ್ಟಕ್ಕೆ ಬರ್ತದೆ. ನೀವು ಒಂದು ಹತ್ತಬೇಕಾದ್ರೆ ಮರಕ್ಕೆ ಕಷ್ಟ ಇದೆ, ಕೈ ಬಿಟ್ಟರೆ ಅದು ಕೆಳಗೆ ಬೀಳ್ತೀರಿ ನ್ಯಾಚುರಲ್ ಆಗಿ. ಅದೇ ರೀತಿ ನಿಮಗೆ ಏನು ರೀಚ್ ಆಗಬೇಕು, ಯಾವುದನ್ನು ರೀಚ್ ಆಗಬೇಕು, ಅರ್ಥ ಆಗ್ತಾ ಉಂಟಲ್ವಾ? ಯಾಂತಿ ದೇವ ವ್ರತಾ ದೇವಾನ್ ಪಿತ್ಯನ್ಯಾಂತಿ ಪಿತೃವ್ರತ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮಧ್ಯಾಜಿ ನೋಪಿಮಾನ್ ಅಂತ ಹೇಳಿದರೆ 14 ಲೋಕಗಳ ವರ್ಣನೆ ಬರ್ತದೆ. ಒಂದು ಕಡೆ ನೀವು ಇಲ್ಲಿ ಭೂಪುರದಲ್ಲಿದ್ದಾಗ ಮನುಷ್ಯ ಜನ್ಮ,
ಓಕೆ. ಅದರಿಂದ ಕೆಳಗೆ ಡೌನ್ 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 ಆದಾಗ ಅತಲ ವಿತಲ ಸುತಲ ತಲಾತಲ ರಸತಲ ಮಹಾತಲ ಪಾತಾಲ ಅಂತ ಅಧೋಲೋಕಗಳನ್ನು ಹೇಳ್ತದೆ. ಮೇಲೆ ಊರ್ಧ್ವಲೋಕಗಳನ್ನು ಭೂಲೋಕ, ಭೂರ್ಲೋಕ, ಸ್ವರ್ಲೋಕ, ಮಹೋರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ ಅಂತ ಹೇಳ್ತದೆ. ಅಂತ ಹೇಳಿದರೆ ನಿಮಗೆ ಮೇಲೆ ಹತ್ತಬೇಕಾ, ಸುಲಭದಲ್ಲಿ ಸಿಗುವುದನ್ನು ರೀಚ್ ಆಗಬೇಕು. ಅರ್ಥ ಆಗ್ತುಂಟಲ್ವಾ? ಸೊ ಇಲ್ಲಿ ಸುಲಭದಲ್ಲಿ ಸಿಗುವುದನ್ನು ಮಾಡಲಿಕ್ಕೆ ಸುಲಭ. ನೀವು ಆಲ್ರೆಡಿ ಭೂಪುರದಲ್ಲಿದ್ದೀರಿ, ಇಲ್ಲಿ ಭೂಮಿಯಲ್ಲಿ. ನೀವು ಕೆಳಗೆ ಡೌನ್ ಆಗಬೇಕಂತ ಹೇಳಿದರೆ, ನೀವು ಕ್ಷುದ್ರ ಶಕ್ತಿಗಳನ್ನು ಮಾಡಬೇಕಾದ್ರೆ ನೀವು ಡ್ರಿಂಕ್ಸ್ ಮಾಡ್ಬೋದು, ಇದು ಮಾಡ್ಬೋದು. ಕೆಲವೆಲ್ಲ ಕರ್ಣಪಿಶಾಚಿನಿ ಸಿದ್ಧಿ ಅದೆಲ್ಲ ಇದೆ, ಅದರಲ್ಲೆಲ್ಲ ನೀವು ಸ್ನಾನ ಮಾಡಬಾರ್ದು. ನೀವು ಈ ಉಚ್ಚಿಷ್ಟ ಗಣಪತಿ ಇದೆ, ಅದರಲ್ಲಿ ನೀವು ಬಾಯಲ್ಲಿ ಅಂಜಲಿಟ್ಕೊಂಡು ಮಾಡ್ಬೋದು. ಊಟ ಮಾಡಿದ ಮುಖ ತೊಳೆಯಲಿಕ್ಕಿಲ್ಲ, ಸ್ನಾನ ಮಾಡಲಿಕ್ಕಿಲ್ಲ, ಮಲಮೂತ್ರ ಕೂಡ ಅಲ್ಲೇ ವಿಸರ್ಜನೆ ಮಾಡಬೇಕಂತ ಉಂಟು. ಅದೇ ಬಟ್ಟಲಲ್ಲಿ ವ್ರತ ಮುಗಿಯುವವರೆಗೆ ತಿನ್ನಬೇಕು. ಓಕೆ. ಮತ್ತು ಕಿವಿಯಲ್ಲಿ ಮೂತ್ರವನ್ನು ಹತ್ತಿಯಲ್ಲಿ ಮುಳುಗಿಸಿ ಕಿವಿಯೊಳಗೆ ಇಟ್ಕೊಳ್ಬೇಕು. ಈ ರೀತಿ ಎಲ್ಲ ಬರ್ತದೆ. ಆಗ ನಿಮಗೆ ಆ ಫ್ರೀಕ್ವೆನ್ಸಿ ಸೆಟ್ ಆಗ್ತದೆ, ಲೋ ಫ್ರೀಕ್ವೆನ್ಸಿ. ಯಾಕೆಂದರೆ ನೀವು ಆಲ್ರೆಡಿ ಇಲ್ಲಿ ಇದ್ದೀರಿ, ಡೌನ್ ಆಗೋದು ಸುಲಭ. ಮೇಲೆ ನಿಮ್ಮ ಎನರ್ಜಿಯನ್ನು ತಗೊಂಡು ಹೋಗ್ಬೇಕಾದ್ರೆ ನೀವು ಕಷ್ಟಪಡಬೇಕು. ಅರ್ಥ ಆಗ್ತುಂಟಲ್ವಾ? ಸೊ ಇಷ್ಟೇ, ನೀವು ಸಿಲೆಕ್ಟ್ ಮಾಡಬೇಕು. ನನಗೆ ಶಾರ್ಟ್ಕಟ್ ಬೇಕಾದ್ರೆ ನೋಡಿ, ಕೆಲವರಿಗೆ ವೂಲ್ಫ್ ಮ್ಯಾಜಿಕ್ ಅದು ಇದೆಲ್ಲ ಬರ್ತದೆ. ಈಗ ವೂಲ್ಫ್ ಮ್ಯಾಜಿಕ್ ಅಂತೇಳಿದ್ರೆ ನೀವು ಇಲ್ಲಿ ಖಾಲಿ ಬರೆದ್ರೆ ಆಯಿತು, ನಿಮ್ಮ ಕೆಲಸ ಆಗ್ತದೆ. ಇದಕ್ಕೆ ಸುಲಭ ಅಲ್ವಾ, ನೀವು ಸುಲಭದಲ್ಲಿ ಹೋಗ್ತೀರಿ. ಅದಕ್ಕೆ ನಾನು ಹೇಳಿದ್ದು ವಾಟ್ಸಪ್ ಯೂನಿವರ್ಸಿಟಿ ಅಂತ. ಈಗ ನೀವು ಇಲ್ಲಿ ಬರೆದ ಕೂಡಲೇ ನಿಮ್ಮ ವರ್ಕ್ ಆಗ್ತದೆ ಅಂತ ಹೇಳಿದರೆ ಅದರ ಹಿಂದೆ ಎನರ್ಜಿ ಯಾವುದು ಕೆಲಸ ಮಾಡ್ತದೆ ನಿಮಗೆ ಗೊತ್ತಿಲ್ಲ. ಈಗ ನೀವು ಎಲ್ಲಿ ಹೋಗಿ ಒಂದು ಪ್ರಸಾದ ತರ್ತೀರಿ, ಅಲ್ಲಿ ತಗೊಂಡು ಬಂದು ಮನೆಗೆ ಆಗ್ತೇವೆ, ಮನೆದೆಲ್ಲ ಸರಿ ಆಯಿತು. ಅದು ಪ್ರಸಾದ ಅವ ಯಾವ ಶಕ್ತಿಯನ್ನು ಮಾಡಿದ್ದಾನೆ, ಅವ ಯಾವ ಲೋ ಫ್ರೀಕ್ವೆನ್ಸಿಯನ್ನು ಕಳಿಸಿದ್ದಾನೆ. ಸೊ ನಿಮ್ಮ ಎನರ್ಜಿ ಎಷ್ಟು ಡೌನ್ ಆಗ್ತದೆ ಅದರಿಂದ, ಇದೆಲ್ಲ ಅರ್ಥ ಆಗೋದಿಲ್ಲ ನಮಗೆ. ಸುಲಭದಲ್ಲಿ ಯಾವ ಸಿಗ್ತಾ ಅಲ್ಲಿಗೆ ಹೋಗ್ತೇವೆ. ಅರ್ಥ ಆಗ್ತಾ ಉಂಟಲ್ವಾ? ಸೊ ದಾರಿ ನಿಮಗೆ ಸೆಳೆತ ಇರ್ತದೆ. ನೀವು ಆ ಸೆಳೆತ ನಿಜವಾಗಿ ನಿಮಗೆ ಒಳಗಿಂದ ಬಂದರೆ, ಅದೇ ಹೇಳಿದಲ್ವಾ, ನಾನೀಗ ಸಲ್ಮಾನ್ ಖಾನನ್ನು ನೋಡಿ ಬಾಡಿ ಮಾಡಬೇಕಂತ ಹೊರಟ್ರೆ ನಾನು 1-2-3 ದಿನ ಜಿಮ್ಮಿಗೆ ಹೋಗಿ ಓದಾಡ್ತೇನೆ, ಮತ್ತು ಮೈಕೈ ನೋವು ಹೋಗುವುದಿಲ್ಲ. ನಿಜವಾಗಿ ನಮಗೆ ಇದ್ದರೆ ನಾನು ಕನ್ಸಿಸ್ಟೆಂಟಾಗಿ ಬೆಳಿಗ್ಗೆ ಎದ್ದು ಹೋಗ್ತೇನೆ, ನಿಜವಾಗಿ ಬಂದರೆ. ಸೊ ನಮಗೆ ನಿಜವಾಗಿ ಒಳಗಿಂದ ಯಾವ ಸೆಳೆತ ಇದೆ ಅಲ್ಲಿಗೆ ನಮ್ಮದು ನ್ಯಾಚುರಲ್ ಆಗಿ ಹೋಗ್ತದೆ. ನಾವು ಬೇರೆ ಬೇರೆ ಯೂಟ್ಯೂಬ್ ನೋಡಿ ಅದು ಮಾಡೋ ಇದು ಮಾಡೋ ಶ್ರೀವಿದ್ಯೆ ಮಾಡೋ ಇದು ಮಾಡೋ, ಯಾಕಂದರೆ ಅದರಲ್ಲಿ ಫಲ ಎಲ್ಲ ಬರೆದಿರ್ತಾರೆ. ಇದನ್ನು ಮಾಡಿ 100 ಅಶ್ವಮೇಧ ಫಲ, ಇದನ್ನು ಮಾಡಿದರೆ ಅದು ಸಿಗ್ತದೆ, ಆ ಸಿಗ್ತದೆ ಅಂತ ಯಾವಾಗ ಹೋಗ್ತೇವಲ್ಲ ಆಗ ಕನ್ಫ್ಯೂಷನ್ ಆಗೋದು. ಇಲ್ಲದಿದ್ದರೆ ನಮ್ಮಲ್ಲಿ ಆಟೋಮೆಟಿಕಲಿ ಸೆಳೆತ ಇರ್ತದೆ. ನಮಗೆ ಆ ಸೆಳೆತವನ್ನೇ ಹುಡುಕಿಕೊಂಡು ಹೋಗಬೇಕು ನಾವು. ಸೊ ಬೇರೆ ಬೇರೆ ತಂತ್ರಗಳಾಗಲಿ ಬೇರೆ ಬೇರೆ ಇರೋದು ನೋಡಿ. ಯೋಗ ಮಾರ್ಗದಲ್ಲಿ ಹೇಳ್ತದೆ ಬ್ರಹ್ಮಚರ್ಯವೇ ಪ್ರಧಾನ. ಸೊ ನಿಮ್ಮಲ್ಲಿ ಆಲ್ರೆಡಿ ಎನರ್ಜಿ ಇದೆ, ಆ ಎನರ್ಜಿಯನ್ನು ನೀವು ಮೇಲೆ, ಸೆಕ್ಸ್ ಎನರ್ಜಿ ಮತ್ತು ಆಧ್ಯಾತ್ಮಿಕ ಎನರ್ಜಿ ಬೇರೆ ಬೇರೆ ಅಲ್ಲ. ನೀವು ಸೆಕ್ಸ್ ಎನರ್ಜಿಯನ್ನೇ ನೀವು ಮೇಲೆ ಅಪ್ಲಿಫ್ಟ್ ಮಾಡಿದಾಗ ಅದು ಆಧ್ಯಾತ್ಮ ಶಕ್ತಿ ಆಗೋದು. ಬಟ್ ಅದು ಮನುಷ್ಯರಿಂದ ಆಗೋದಿಲ್ಲ ಅಷ್ಟು ಸುಲಭದಲ್ಲಿ. ಅದಕ್ಕೆ ಬೇರೆ ಬೇರೆ ಇದೆ. ನೈಷ್ಠಿಕ ಬ್ರಹ್ಮಚರ್ಯ ಅಂತ ಇದೆ, ಬಾಲಬ್ರಹ್ಮಚರ್ಯ ಅಂತ ಇದೆ, ಅಖಂಡ ಬ್ರಹ್ಮಚರ್ಯ. ಅಖಂಡ ಬ್ರಹ್ಮಚರ್ಯ ಅಂತ ಹೇಳಿದರೆ ಅದರ ಅರ್ಥ ಏನು? ಬ್ರಹ್ಮಚರ್ಯ ಖಂಡನೆ ಕೂಡ ಆಗ್ತದೆ. ಇದೆಲ್ಲ ಪ್ರಾಕ್ಟಿಕಲ್ ಮಾಡಿದವರಿಗೆ ಗೊತ್ತಾಗುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.